ಆಮೇಲೆ ಇದೆಲ್ಲ ಕಲಿಬೇಕಾದ್ರೆ ನಾವ್ ಮಾಡ್ತೀವಿ ಭಾಳ ಸಲ ಏನಾದ್ರು ಮೊಬೈಲ್ ಮೇಲೆ ಭಾಳ ಡಿಪೆಂಡ್ ಆಗಿದ್ದು. ಮೊಬೈಲ್ನಾಗ ಏನ್ ಮಾಡ್ತೀವಿ ಭಾಳ ಸಲ ಅಂದ್ರೆ ಮೊಬೈಲ್ ಮೆಸೇಜ್ ಬರ್ತದೆ ಫಾರ್ವರ್ಡ್ ಮಾಡೋದು ಅಷ್ಟೇ ಕಲ್ತಿದ್ವಿ. ಆಮೇಲೆ ಮೊಬೈಲ್ದಾಗ ಏನಂದ್ರೆ ಅದು ಏನ್ ಬರ್ತದೆ ಅದೇ ವಿಚಾರ ಮಾಡಿದ್ದಾರೆ. ನನಗೆ ಏನ್ ಬೇಕು ನಾವು ವಿಚಾರ ಮಾಡಲಾಗಿದ್ದು. ಈಗ ನಿಮ್ಮಲ್ಲಿ ಹಲಸಿನ ಗಿಡ ಅದ, ಹಲಸಿನ ಹಣ್ಣು ಗಿಡದ ಏನ್ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಾಗಿದ್ದೇವೆ. ಆ ಮೊಬೈಲ್ದಾಗ ಮಷಿನ್ ಬರ್ತದ, ಡ್ರೋನ್ ಬರ್ತದ, ಇನ್ನೊಂದ್ ಬರ್ತದ, ಅದ್ರ ಬಗ್ಗೆ ತಿಳಿ ಓಡಿಸೋದು. ಅದು ಓದೋದು ನೋಡೋದು ಭಾರಿ ಡ್ರೋನ್ ಟೆಕ್ನಾಲಜಿ ಬಂದದ, ಕಳ್ಸೋದು, ಮತ್ ಇನ್ನೊಂದ್ ಬಂದದ ಫಾರ್ವರ್ಡ್ ಮಾಡೋದು. ಫಾರ್ವರ್ಡ್ ನನ್ನ ಅಂತ ಮಟ್ಟಿಗೆ ನಾರೇ ಮೆಸೇಜ್ ಫಾರ್ವರ್ಡ್ ಮಾಡೋದು ಕಮ್ಮಿ. ಹಂಗಂದ್ರೆ ಆ ಫಾರ್ವರ್ಡ್ ಮಾಡಿ ನಾವು ಮಂದಿಗೆ ಉಪಯೋಗ ಮಾಡ್ತಿರೋ ಅಥವಾ ಅದ್ರ ಕಸ ಮತ್ತೊಬ್ರಿಗೆ ಹಾಕತ್ತಿರೋ ಗೊತ್ತಾಗಲ್ಲ. ನಿಮ್ಗೆ ಅನ್ಸ್ಬೇಕಾ ಇವ್ರಿಗೆ ಅದು ನೆಸೆಸಿಟಿ ಅದಪ್ಪ, ಇವ್ರಿಗೆ ಈಗ ಇವ್ರು ಬಾಳೆ ಹಚ್ಚಾರ, ಬಾಳೆ ಬಗ್ಗೆ ಒಂದು ವಿಡಿಯೋ ಬಂದದ, ಅವಾಗ ಇವ್ರಿಗೆ ಹಚ್ಚ್ರಿ. ಸುಮ್ ಎಲ್ಲರಿಗೂ ಬಾಳೆ ಕಳ್ಸೋದ್ರ ಬಾಳೆ ನೀರಾವರಿನೇ ಇಲ್ಲ, ಒಕ್ಕಲ್ತಾನೆ ಮಾಡಲ್ಲ, ನಾವ್ ಬಾಳೆ ಬಗ್ಗೆ ಕಳ್ಸೋದು. ಅಂದ್ರೆ ಇದು ಫಾರ್ವರ್ಡ್ ಮಾಡೋ ಬಗ್ಗೆ ನಿಮ್ಗೆ ಏನ್ ಬೇಕು ಕೂತು ನಮ್ಮ ಮನೆ ಚಾಟ್ ಜಿಪಿಟಿ ಚಲೋ ಅದೇ ಇರ್ಲಿ ಕೇಳಿ. ನಮ್ಮ ಹೊಲದಾಗ ನೀರಿಲ್ಲ ನಾ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ರಿ. ಅಂದ್ರೆ ನಿಮ್ಮ ಪ್ರಶ್ನೆಗಳು ನೀವೇ ಹುಟ್ಟಿಸ್ರಿ. ಮೊಬೈಲ್ದಾಗ ಬರ್ತವೆ ಒಂದು ಬಯೋಗ್ಯಾಸ್ ಮಾಡ್ಯಾರಿ, ನಮ್ಮಲ್ಲಿ ಆಕಳೇ ಇಲ್ಲ, ಬಯೋಗ್ಯಾಸ್ ಮಾಡ್ರ ಬಯೋಗ್ಯಾಸ್ ನೋಡಕ್ ಹೋಗೋದು. ನಮ್ಮ ಹುಡುಗಿಗಂತ ಮಾಯನೆಲ್ಲಿಂದ ಏನ್ ಮಾಡ್ಬೋದು ನೋಡೋದು ಐತೆ, ಮಾಯನಿಂದ ಮತ್ತೆ ಅಡಿಗೆ ಏನಾರ ಮಾಡ್ಬೋದೇ ನೋಡೋದು. ಆಕೆ ಚಾಟ್ ಜಿಪಿಟಿ ಮಾಯನಿಂದ ಅಡಿಗೆ ಏನ್ ಮಾಡ್ಬೋದು ಅಂತ ಚಟ್ನಿ ಮಾಡೋ ಪಾಳಿ ಬರ್ತದೆ, ವಿಡಿಯೋ ತೋರಿಸ್ತೀನಿ, ಚಟ್ನಿ ಮಾಡಿ ನೋಡಲ್ಲ. ಡಿಲೇ ಮಾಡೋದು ಬೇಡ, ಮಾಯನೆಲ್ಲಿ ತಂದೆವು ಎಂಟ ತಲೆ ಕಡ್ದೇವು, ಅದೇನು ಪ್ರೊಸೀಜರ್ ಪ್ರಕಾರ ಚಟ್ನಿ ಮಾಡಿದೆವು, ಉಂಡು ಭಾರಿ ಚಲೋ ಐತ್ಲಪ್ಪ, ಒಂದ್ ದಿವ್ಸಿನ ಪಲ್ಯ ಐತ್ರಿ. ಬಾಳೆ ಗಿಡದ ತೆಕ್ಕೋತ ಹೋದ್ರ ಬಾಳೆ ಗಿಡ ಸ್ಟೆಮ್ ಯೂಸ್ ಅದ, ಸ್ಟೆಮ್ ಪಲ್ಯ ಮಾಡ್ತಾರ, ಜ್ಯೂಸ್ ಮಾಡ್ತಾರ. ಎಷ್ಟ್ ಮಂದಿ ಮಾಡಿ ನಿಮ್ ಊರಾಗ ಬಾಳೆ ಗಿಡ ಒಂದ್ ವಾಟರ್ ಇದ್ದಿರ್ಬೇಕಾರೆ ನಾಳೆ ನೋಡಿ ಇದೇ ಹೂವ ಅದಲ್ಲ, ಆ ಹೂವದಿಂದ ದೋಸೆ ಮಾಡ್ಬೋದು. ದಾಸೋಳ ಹೋದ ದಾಸೋಳ ಚಾ ಮಾಡಿ ನೋಡ್ರಿ. ಅಂದ್ರೆ ನಿಮ್ ಹೊಲದಾಗ ಏನದ ಅದು ಹೆಂಗ್ ಯೂಸ್ ಮಾಡ್ಬೇಕಂಬ ತಿಳ್ಕೊಕ್ ಮೊಬೈಲ್ ಯೂಸ್ ಮಾಡ್ರಿ ಹೊರತು ಮೊಬೈಲ್ ಏನ್ ಇನ್ಫಾರ್ಮೇಶನ್ ಕೊಡ್ತದಲ್ಲ ಅದು ತಗೊಂಡ್ ನಾ ಏನ್ ಮಾಡ್ಬೇಕಂತ ವಿಚಾರ ಮಾಡೋದಲ್ಲ. ಎಲ್ಲರೂ ಎಷ್ಟು ಮಂದಿ ಕೇಳಿದ್ರೆ ಕೋಳಿ ಮಾಡ್ಬೇಕಲ್ಲ ಮುಂಗ್ಲಿ ಬರ್ತಾವ್ರಿ. ಯಾರ್ಯಾರು ಕೋಳಿ ಸಾಕ್ಯಾರಲ್ಲ, ನಾ ಇಲ್ಲಿ ಲಿಂಗಸೂರ್ ತನಕ ಹೋಗಿನ್ರಿ, ಅದ್ಗಿರ್ ತನಕ ಹೋಗಿನಿ, ಸರ್ವೆ ಮಾಡಕ್ ಹೋದಾಗ ಒಂದು ಪ್ರಾಜೆಕ್ಟ್ನಾಗ ಮಾಡಕ್ ಹೋದಾಗ ಒಂದ್ ಬಾದಾಮ್ ಗಿಡ ಇತ್ತು. ಆ ಬಾದಾಮ್ ಗಿಡದಾಗ 200 ಕೋಳಿ ಇದ್ದ ಹೆಣ್ಮಗಳು. ಅವ್ರಿಗೆ ಕದ ಮುಗ್ಲಿ ಹೋತಾರಿ 8 ತಿತ್ತಾವ ಏನ ಮನೆ ಬರತ್ತಂತ ಎಷ್ಟು ಸರಿ ಹೇಳ್ತಾರ. ನಾವ್ ಸಾಕಲ್ದವ್ರು ಇಲ್ರಿ ಮುಂಗ್ಲಿ ಸಲ ಬಿಟ್ಟೇನ್ರಿ, ಇಲ್ಲ ನಾನು 1000 ಕೋಳಿ ತರವನೇ ಇದ್ರಿ. ಆಕಳ ತರ್ಬೇಕ ಇಲ್ರಿ, ನಮ್ಗ ಆಕಳ ಹಿಂಡಕ್ ಬರಲ್ರಿ, ನಮಗ ಮಂಚ ಇದಾಗಲ್ಲ, ಹಿಂಗ ಅಂದ್ರೆ ಮಂದಿ ಇಲ್ಲ. ನಾವ್ ಇಲ್ರಿ ಹಾಲೇ ಮಾರೋದಾಗಲ್ರಿ, ನಮ್ ಊರಾಗ ಡೈರಿ ಇಲ್ಲ, ಕಟ್ಟಿ ಏನ್ ಮಾಡ್ರಿ. ಕೃಷಿ ಅಂದ್ರೆ ಬರೇ ಬೆಳಿ ಬೆಳಿತೀವಿ ಮಾಡ್ತೀವಿ ಅತ್ತಲ್ಲ. ಕೃಷಿ ಏನದಂದ್ರ ನಮಗ್ ಬೇಕಾಗಿದ್ದು ಆರೋಗ್ಯ ಇರ್ತದ, ಅಡ್ವರ್ಸ್ ಸಿಚುವೇಶನ್ಸ್ ಏನ್ ಇರ್ತಾವಲ್ಲ, ಅಂದ್ರೆ ಆರೋಗ್ಯ ತಪ್ಪದಾಗ ಆ ಟೈಮಿಗೆ ನೀವು ಬಾಳ ಕೆಲಸ ಕೊಡ್ತಾವ. ಈಗ ಹಲಿಬೇನಿ ಆಗದ, ಜಾಪುಳಿ ಗಿಡದ ಹೇಳ್ದ, ನಿಮ್ಗೆ ಗೊತ್ತಿರ್ಲಿ DIP ಡೈಟ್ ಹತ್ತದ್ರಿ. ಯಾರಿಗಾರ ನಿಮ್ ಸುತ್ತಮುತ್ತ ಆರಾಮ್ ಇರ್ಲಿಲ್ಲ ಅಂದ್ರು ಕೇಳ್ರಿ, ಮೊಬೈಲ್ದಾಗ DIP ಡೈಟ್ ಹುಡುಕ್ರಿ, ವಿಶ್ವರೂಪಾಯಿ ಚೌಧರಿ ಹುಡುಕ್ರಿ. ಕೋವಿಡ್ ಟೈಮ್ನಾಗನು ಕೋವಿಡ್ ಟೈಮ್ನಾಗ ಎಷ್ಟೋ ಮಂದಿಗೆ ಆರಾಮ್ ಇರಲ್ದ ಪರಿಸ್ಥಿತಿ ಒಳಗ ಬರೀ ಹಣ್ಣಿನಿಂದ ಕಮ್ಮಿ ಮಾಡ್ಯಾರ. ನಮ್ಗ ನಿಮ್ಗೆ ಏನ್ ಗೊತ್ತದ, ಹಣ್ಣು ತಿಂದ್ರೆ ಶುಗರ್ ಹೆಚ್ಚಿಗೆ ಆಗ್ತದ ಅಂತ ಹೇಳಿ. ನಮ್ಗ ಏನ್ ಗೊತ್ತದ, ಹಣ್ಣು ತಿಂದ್ರೆ ಶುಗರ್ BP ಇದ್ದವ್ರು ಹಣ್ಣು ತಿನ್ನಬಾರ್ದು ಅಂತ ಹೇಳಿ ತಿಳಿಯಾಗದ. ಬಟ್ ವಿಶ್ವರೂಪಾಯಿ ಚೌಧರಿ ಹಣ್ಣಿನಿಂದೇ BP ಶುಗರ್ ಕಮ್ಮಿ ಮಾಡ್ತಾನೆ. ಅದ್ರ ಬಗ್ಗೆ ಒಂದು ಪುಸ್ತಕ ಅದ, ನೀವು ವಿಚಾರ ಮಾಡ್ಬೋದು. ಅಂದ್ರೆ ಏನು, ನಾವು ಶುಗರ್ ಇದ್ರೆ ಯಾರು ಹಣ್ಣು ತಿನ್ನೋದು, ಬಾ ಮಂದಿ ಶುಗರ್ ಬಾಳಿಕೆ ತಿನ್ರಿ, ಇಲ್ರಿ ಶುಗರ್ ಅದ ನಾವ್ ಬ್ಯಾಡ್ರಿ. ಶುಗರ್ ಅದ ಗೋಲಿ ತೋತೇವ್, ಬಟ್ ಶುಗರ್ ಅದ ಬಾಳಿಕೆ ತಿನ್ನಲ್ಲ. ಆದ್ರೆ ಅದು ಸರಿ ತಪ್ಪು ನಿಮಗ್ ಬಿಟ್ಟು ನಾವ್ ಅದ್ರ ಬಗ್ಗೆ ಅಡ್ವೈಸ್ ಮಾಡಲ್ಲ. ಬಟ್ ನೀವು ಅದ್ರ ಏನಾದ್ರೆ ವಿಶ್ವರೂಪಾಯಿ ಚೌಧರಿ ವಿಡಿಯೋ ನೋಡಿದ್ರಿ, ಡಾಕ್ಟರ್ ಅವ್ರದ್ದು DIP ಡೈಟ್ ಹುಡುಕ್ರಿ, ಹಣ್ಣಿನ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ಅವಾಗ. ಅದಕ್ಕೆ ಅಂದ್ರೆ ನಾವು ಇದು ಎದಕ್ಕಂದ್ರೆ ಆರೋಗ್ಯ ದೃಷ್ಟಿಯಿಂದ ನಾವಂದ್ರೆ ಆರೋಗ್ಯ ಹಣ್ಣಿನಾಗ ಬಾಳ, ಹಣ್ಣು ತಿನ್ಕೊತ ಹೋಗಿ ಅಂದ್ರೆ ದವಾಖಾನಿಗೆ ಹೋಗೋದೇ ಕಮ್ಮಿ ಆಗ್ತದೆ. ಈಗ ನೀವು ನೋಡಿರ್ಬೇಕು ಹಿಂದಕ್ಕೆ ಎಷ್ಟು ದವಾಖಾನಿ ಇದೆ, ಈಗ ಎಷ್ಟು ದವಾಖಾನಿ. ಅವಾಗ ನಾವು ಹಿಂಗೆ ಹೇಳ್ತೀವಿ ಯಾರಿಗಾರೆ ಹಿಂದಕ್ ದವಾಖಾನಿ ಇರಲ್ರಿ, ದವಾಖಾನಿ ಅವಾಗ ಅದಕ್ಕೆ ದವಾಖಾನಿ ಸಿಕ್ಕಿಲತ್ತೆ ಒಂದ್ ಸತ್ತಾರಿ ಇರ್ತೇವೆ. 10-12 ಅಡ್ಯಾರ, 10-12 ಮಂದಿ ಹರಿಯಾರ ಇವತ್ತಿನ ದಿವಸ ಬದುಕ್ಯಾರ. 8-10 ಕಾಮನ್ ಇದ್ದು, ಅದ್ರೊಳಗೆ 5-6 1-2 ಇಬ್ರು ಸಾಹಿತ್ಯ ಹುಡುಗರು, ಬಟ್ 7-8 ಮಂದಿ ಈಗ ಇಲ್ಲ. ಈಗ ನಾವು 1-2 ಹಾಡಿದ ವಿಷಯದಿಂದ ಅವ್ರಿಗೆ ನೋಡ್ಕೊಳ್ಳೋದಾಗಲ್ಲ ನಮ್ ಕೈ. ಅಂದ್ರೆ ಪರಿಸ್ಥಿತಿ ಅನ್ನೋದು ಆರೋಗ್ಯದ ಮೇಲೆ ಬಾಳ. ಆಮೇಲೆ ಎಲ್ಲರಿಗೂ ಗೊತ್ತದ ಆರೋಗ್ಯ ಕೆಟ್ಟಗತ್ತದ, ಆರೋಗ್ಯ ದವಾಖಾನಿ ಹೋಗ್ತೀವಿ, ಹಲ್ಲಿನ ದವಾಖಾನಿ ಒಂದಿರ್ಲಿ ಗುಲ್ಬರ್ಗ ಪಾಂಡೆಬ್ಜಿ ಅದ ಪ್ಲೇಗ ಸಿಕ್ಕಾಪಟ್ಟೆ. ಅಂದ್ರೆ ಆ ರೀತಿ ಅದಕ್ಕೆ ನಮ್ಮ ಆಹಾರ ಪದ್ಧತಿ ತರ್ತಾರೆ. ಅದಕ್ಕೆ ಇವೆಲ್ಲಕ್ಕ ಲಿಂಕ್ ಅದ. ಅದಕ್ಕೆ ಇವ್ರದ್ದು ಮನೆಯವ್ರು ನೋಡಿ ಬೇರೆಯವ್ರ ಮನೆಯವ್ರು ಯಾರ್ಯಾರು ಸಮ ಕೃಷಿ ಮಾಡ್ತಾರ ಅವ್ರದ್ದು ಆರೋಗ್ಯ ಬೇರೆಯವ್ರ ಆರೋಗ್ಯ ಹಿಂಗ್ ನೋಡ್ಕೊತ ಹೋದಾಗ ಅನಿಸ್ತದ, ಹೋದಲ್ಲಪ್ಪ ಇದು ಬಹಳ ಲಿಂಕ್ ಅದ. ಅದಕ್ಕಂದ್ರೆ ಹಣ್ಣಿನ ಗಿಡಗಳು ಅದ್ರದೆಲ್ಲ ಬಹಳ ಲಿಂಕ್ ಆಗ್ತಾರೆ. ಆಮೇಲೆ ಸ್ವಲ್ಪ ಸಬ್ಜೆಕ್ಟ್ ಇಲ್ಲಿ ಇಂಟರ್ಲಿಂಕ್ ಆಗ್ಲಿಕ್ಕಿಲ್ಲ, ಬಟ್ ನಾ ಕನೆಕ್ಟ್ ಮಾಡ್ಕೊತ ಹೋಗ್ತೀನಿ. ಆಮೇಲೆ ಇದೆಲ್ಲ ಕಲಿಬೇಕಾದ್ರೆ ನಾವ್ ಮಾಡ್ತೀವಿ ಭಾಳ ಸಲ ಏನಾದ್ರು ಮೊಬೈಲ್ ಮೇಲೆ ಭಾಳ ಡಿಪೆಂಡ್ ಆಗಿದ್ದು. ಮೊಬೈಲ್ನಾಗ ಏನ್ ಮಾಡ್ತೀವಿ ಭಾಳ ಸಲ ಅಂದ್ರೆ ಮೊಬೈಲ್ ಮೆಸೇಜ್ ಬರ್ತದ ಫಾರ್ವರ್ಡ್ ಮಾಡೋದು ಅಷ್ಟೇ ಕಲ್ತಿದ್ವಿ. ಆಮೇಲೆ ಮೊಬೈಲ್ದಾಗ ಏನಂದ್ರೆ ಅದು ಏನ್ ಬರ್ತದೆ ಅದೇ ವಿಚಾರ ಮಾಡಿದ್ದಾರೆ. ನನಗೆ ಏನ್ ಬೇಕು ನಾವು ವಿಚಾರ ಮಾಡಲಾಗಿದ್ದು. ಈಗ ನಿಮ್ಮಲ್ಲಿ ಹಲಸಿನ ಗಿಡ ಅದ, ಹಲಸಿನ ಹಣ್ಣು ಗಿಡದ ಏನ್ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಾಗಿದ್ದೇವೆ. ಆ ಮೊಬೈಲ್ದಾಗ ಮಷಿನ್ ಬರ್ತದ, ಡ್ರೋನ್ ಬರ್ತದ, ಇನ್ನೊಂದ್ ಬರ್ತದ, ಅದ್ರ ಬಗ್ಗೆ ತಿಳಿ ಓಡಿಸೋದು. ಅದು ಓದೋದು ನೋಡೋದು ಭಾರಿ ಡ್ರೋನ್ ಟೆಕ್ನಾಲಜಿ ಬಂದದ, ಕಳ್ಸೋದು, ಮತ್ ಇನ್ನೊಂದ್ ಬಂದದ ಫಾರ್ವರ್ಡ್ ಮಾಡೋದು. ಫಾರ್ವರ್ಡ್ ನನ್ನ ಅಂತ ಮಟ್ಟಿಗೆ ನಾರೇ ಮೆಸೇಜ್ ಫಾರ್ವರ್ಡ್ ಮಾಡೋದು ಕಮ್ಮಿ. ಹಂಗಂದ್ರೆ ಆ ಫಾರ್ವರ್ಡ್ ಮಾಡಿ ನಾವು ಮಂದಿಗೆ ಉಪಯೋಗ ಮಾಡ್ತಿರೋ ಅಥವಾ ಅದ್ರ ಕಸ ಮತ್ತೊಬ್ರಿಗೆ ಹಾಕತ್ತಿರೋ ಗೊತ್ತಾಗಲ್ಲ. ನಿಮ್ಗೆ ಅನ್ಸ್ಬೇಕಾ ಇವ್ರಿಗೆ ಅದು ನೆಸೆಸಿಟಿ ಅದಪ್ಪ,
ಇವ್ರಿಗೆ ಈಗ ಇವ್ರು ಬಾಳೆ ಹಚ್ಚಾರ, ಬಾಳೆ ಬಗ್ಗೆ ಒಂದು ವಿಡಿಯೋ ಬಂದದ, ಅವಾಗ ಇವ್ರಿಗೆ ಹಚ್ಚ್ರಿ. ಸುಮ್ ಎಲ್ಲರಿಗೂ ಬಾಳೆ ಕಳ್ಸದೇವ್ರ, ಬಾಳೆ ನೀರಾವರಿನೇ ಇಲ್ಲ, ಒಕ್ಕಲ್ತನೇ ಮಾಡಲ್ಲ, ನಾವು ನೀವು ಬಾಳೆ ಬಗ್ಗೆ ಕಳ್ಸು ಅಂದ್ರೆ ಇದು ಫಾರ್ವರ್ಡ್ ಮಾಡೋ ಬಗ್ಗೆ ನಿಮ್ಗೆ ಏನ್ ಬೇಕು ನೀವು ಕೂತು ನಮ್ಮ ಮನೆ ಚಾಟ್ GPT ಚಲೋ ಅದೇ ಇರ್ಲಿ ಕೇಳಿ, ನಮ್ಮ ಹೊಲದಾಗ ನೀರಿಲ್ಲ ನಾ ಏನ್ ಮಾಡ್ಬೇಕಪ್ಪ ಅಂತ ಕೇಳ್ರಿ. ಅಂದ್ರೆ ನಿಮ್ಮ ಪ್ರಶ್ನೆಗಳು ನೀವೇ ಹುಟ್ಟಿಸ್ರಿ. ನಮ್ಮ ಹೊಲದಾಗ ಕಬ್ಬು ಬೆಳೆದಿನಿ, ಕಬ್ಬಿನಾಗ ಹುಳ ಆಗ್ಯದ, ನಾ ಕಬ್ಬಿಗೆ ಏನ್ ಮಾಡ್ಲಿ ಐತೆ ಅದು ಬಿಡ್ತೇವೆ. ನಾವೇನ್ ಮಾಡ್ತೀವಿ, ಮೊಬೈಲ್ ಏನ್ ಪ್ರಾಂಪ್ಟ್ ಮಾಡ್ಕೋಲ್ಲ ಅದೇ ವಿಡಿಯೋ ಕೇಳೋಗ್ತೀವಿ ನಾವು. ಅಂದ್ರೆ ಮೊಬೈಲ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ನಮಗ್ ಏನ್ ಬೇಕು ಅದು ಇನ್ಫಾರ್ಮೇಶನ್ ಮೊಬೈಲ್ ತೆಗಿಬೇಕೇ ಹೊರತು ಮೊಬೈಲ್ ಏನ್ ಕೊಡ್ತದ ಅದು ತಗೊಂಡ ವಿಚಾರ ಮಾಡಕ್ ಹೋಗೋದಲ್ಲ. ಮೊಬೈಲ್ ಹೇಳ್ತದ ಡ್ರೋನ್ ಬಗ್ಗೆ ಹೇಳ್ತದ, ಡ್ರೋನ್ ಎಲ್ಲಿ ಸಿಗ್ತದ್ರಿ, ಡ್ರೋನ್ ಮಷಿನ್ ಬಂದ್ರಿ, ಈ ಮಷಿನ್ ಎಲ್ಲಿ ತರ್ಬೇಕ್ರಿ, ಆ ಮೊಬೈಲ್ದಾಗ ಬರ್ತದೆ ಒಂದು ಬಯೋಗ್ಯಾಸ್ ಮಾಡ್ಯಾರಿ, ನಮ್ಮಲ್ಲಿ ಆಕಳೇ ಇಲ್ಲ, ಬಯೋಗ್ಯಾಸ್ ಮಾಡ್ರ ಬಯೋಗ್ಯಾಸ್ ನೋಡಕ್ ಹೋಗತ್. ಬಯೋಗ್ಯಾಸ್ ಯಾವ ಬೇಕಾಗ್ತದ, ಆಕಳ ಕಟ್ಟನೆ ಬೇಕಾಗ್ತದ. ಸೊ ಫಸ್ಟ್ ಆಕಳ ಕಟ್ಟಾರಿ, ಆಕಳ ಕಟ್ಟಿನ ಬಯೋಗ್ಯಾಸಿಗೆ ಹೋಗಾರ. ಇನ್ನು ಅದಕ್ಕೆ ನಾವಿಂದ ನಮ್ ನೆಸೆಸಿಟಿ ಅನ್ನು ಈಗ ಕೇಳ್ರಿ, ಆಕಳ ಕಟ್ಟಿದೇವ್ ನಮ್ಗೆ ರೋಗ ಹೊಂಟಾವ್ ಬೇಗ ಪಚ್ಚಲ, ನಾವ್ ಏನ್ ಮಾಡ್ಬೇಕಪ್ಪ ಅದಕ್ಕೆ ಅದು ಬಿಡ್ತೀವಿ. ಆಕಳ ಬೀಳ್ತಾ ಆಕಳ ತೆಗಿತೇವ್, ಮತ್ತದ ಇನ್ನೊಂದ್ ಮೊಬೈಲ್ದಾಗ ಬಂದಿರ್ತೇವೆ, ಏಮು ಮಾಡತ್ತೇಳಿ ಏಮು ತರ್ತೀವಿ, ಇನ್ನೊಂದ್ ಮಾಡೋದ್ರೆ ಇನ್ನೊಂದ್ ತರ್ತೀವಿ. ಅದಕ್ಕಿಂತ ಮೊಬೈಲ್ ಯೂಸ್ ಮಾಡೋದ್ನಾಗ ನಾವು ಕಲಿಯಾರಿ. ಮೊಬೈಲ್ ಅಷ್ಟೇ ಅಲ್ರಿ, ಸೋಷಿಯಲ್ ಮೀಡಿಯಾನು ಇರ್ಬೋದು, ವಾಟ್ಸ್ಆಪ್ ಇದಕ್ಕೆ ಯೂಸ್ ಮಾಡ್ತೀವಿ. ನಾವು 4 ಮಂದಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, 4 ಮಂದಿ ಇನ್ಫಾರ್ಮೇಶನ್ ತಗೋಬೇಕು. ಆಮೇಲೆ ಈ ನೆಟ್ವರ್ಕ್ ನಿಮ್ದೇ ಆದಂತ ನೆಟ್ವರ್ಕ್ ಡೆವಲಪ್ ಮಾಡ್ಕೋತಾವ್ರು. ಇನ್ನೊಂದು ಎಷ್ಟೋ ಮಂದಿ ಅಗ್ರಿಕಲ್ಚರ್ ಕ್ಲಾಸ್ಮೇಟ್ಸ್ ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಅವ್ರಲ್ಲಿ ನನಗೂ ಒಂದು ಮೆಸೇಜ್ ಬರಲ್ಲ, ಅವ್ರದ್ದು ಮೆಸೇಜ್ ನನಗೊಂದು ಬರಲ್ಲ. ಯಾಕೆ ಅವ್ರಿಗೆ ಗೊತ್ತ ಕೆಮಿಕಲ್ ಫಾರ್ಮಿಂಗ್ ಹಾಕಿದ್ರೆ ಏನು ಮಾಡಲ್ಲ. ಆಮೇಲೆ ನಾ ಅವ್ರಿಗೆ ಕಳ್ಸಿದ್ರು ಅವ್ರಿಗೆ ನಾವು ಉಲ್ಟಾ ರಿಪ್ಲೈ ನೆಗೆಟಿವ್ ರಿಪ್ಲೈ ಬರ್ತದೆ. ಯಾಕೆ ಕಳಿಸ್ಲಿ? ನಿಮಗೆಲ್ಲ ಮೆಸೇಜ್ ಬರ್ಬೋದು ಸ್ವಲ್ಪ ಮಂದಿಗೆ, ಬಟ್ ಎದಕ್ ಬರ್ತೀವಿ ಅದು ಇವ್ರು ಮಾಡಕತ್ತಾರ, ಯಾರು ಹೇಳ್ತಾರ ಅವ್ರಿಗೆ ಅಷ್ಟೇ ಕಳಿಸ್ತಿರ್ತೀವಿ. ಸೊ ಅದಕ್ಕೆ ಏನದ, ದಯವಿಟ್ಟು ಈ ಮೊಬೈಲ್ ನೀವುನಾದ್ರೂ ದಿನ ಅರ್ಧ ತಾಸು ಕಳೀರಿ, 1 ತಾಸು ಕಳೀರಿ ಮೊಬೈಲ್ ಮೇಲೆ, ಎದಕ್ ಕಳಿತೀರಿ ವಿಚಾರ ಮಾಡಿ. ಈಗ ನಾವ್ ವಿಚಾರ ನಾ ಏನ್ ಮಾಡ್ದ, ಮಾವಿನ ಗಿಡದ ಮನ್ಯಾಗ ಮಾವಿನ ಗಿಡದಿಂದ ಏನ್ ಮಾಡ್ಬೋದಪ್ಪ, ಹಣ್ಣು ತಿಂದೇವ್, ಹಣ್ಣು ಮುಗೀತು, ಈ ಮಾವಿನ ಗಿಡದಿಂದ ಏನ್ ಮಾಡ್ಲಿ, ನಮ್ಮ ಹುಡುಗಿಗದ್ದ ಮಾವಿನೆಲ್ಲಿಂದ ಏನ್ ಮಾಡ್ಬೋದು ನೋಡೋದೈತೆ, ಮಾವಿನಿಂದ ತೋರಣ ಮಾಡಿದ್ವಿ ಎಲ್ಲ ಬಾದ ಆಗಾಯ್ತು. ಮಾವಿನಿಂದ ಮತ್ತೆ ಅಡಿಗೆ ಏನಾರ ಮಾಡ್ಬೋದೇ ನೋಡೋದು, ಆಕೆ ಚಾಟ್ GPT ಮಾವಿನಿಂದ ಅಡಿಗೆ ಏನ್ ಮಾಡ್ಬೋದು ಅಂತ ಚಟ್ನಿ ಮಾಡೋ ಪಾಳಿ ಬತ್ತು, ವಿಡಿಯೋ ತೋರಿಸ್ತೀನಿ, ಚಟ್ನಿ ಮಾಡಿ ನೋಡಾರಲ್ಲ, ಡಿಲೇ ಮಾಡೋದ್ ಬೇಡ. ಮನ್ಯಾಗ ಮಾವಿನ ತಂದೆವು ಎಂಟ ತಲೆ ಕಡ್ದೇವು, ಅದೇನು ಪ್ರೊಸೀಜರ್ ಪ್ರಕಾರ ಚಟ್ನಿ ಮಾಡಿದೆವು, ಉಂಡು ಭಾರಿ ಚಲೋ ಐತ್ಲಪ್ಪ, 1 ದಿವಸ ಪಲ್ಯ ಐತ್ರಿ. ಆಮೇಲೆ ಮಾವಿನಲ್ಲಿ ನೆಕ್ಸ್ಟ್ ಆಯ್ತು, ಮಾವಿನಲ್ಲಿ ಚಟ್ನಿ ಮಾಡಿದೆವು, ನೆಕ್ಸ್ಟ್ ಎಂದ ಮಾವಿನಲ್ಲಿ ತಿಂದ್ರೆ ಏನ್ ಆಗ್ತದ ನೋಡು, ಬೇಕಲ್ಲ, ನಂಗೆ ನಂಬಿಕೆ ಬರ್ಬೇಕಲ್ಲ, ತಿಂದ ಉಪಯೋಗ ಆಗ್ತದ ಕೆಟ್ಟದ ಅದು ಬೇಕಲ್ಲ. ನೆಕ್ಸ್ಟ್ ಮಾವಿನಲ್ಲಿ ತಿಂದ್ರೆ ಇದೆಲ್ಲ ಆತಪ್ಪ, ಅದು ಹೊಟ್ಟಿ ಕಮ್ಮ ಆಗ್ತದ, ಇನ್ನೂ ಬ್ಯಾನಿ, ಇದು ಕಮ್ಮ ಆಗ್ತದ, ಇದು ಕಮ್ಮ ಆಗ್ತದ, ಇದಕ್ ಚಲೋ ಆಗ್ತದ, ಇದಕ್ ಚಲೋ ಆಗ್ತದ. ಅವಾಗ ನಿಮಗೆ ಆಸಕ್ತಿ ಹೆಚ್ಚಿಗತ್ತ ಕಮ್ಮ ಆಗ್ತದ, ಹೆಚ್ಚಿಗತ್ತ. ಅದ್ರ ಸಲುವಾಗಿದು ಮಾವಿನ ಟಿಪಿ ಉಳಿತಾವ. ಏನ್ ಮಾಡಮ್ಮಿ, ಈಗ ನಮ್ಗೆ ಹಿಂದಕ್ಕಿನಾರು ಸುಟ್ಟು ತಿನ್ನೋದು ಗೊತ್ತದ, ನಮ್ಮ ಹುಡುಗಿ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಅವ್ರು ನೋಡು ಮಾವಿನಕಾಯಿ ಟಿಪಿ ಸುಡು ತಿಂತಾರ, ಸುಡು ನೋಡಮ್ಮಿ, ಸುಡು ತಿಂದೆವು, ತಿಂದ್ಮೇಲೆ ಮತ್ತೇನ್ ಆಗ್ತದ್ರಲ್ಲಿಂದ ತಿಂದ್ ನೋಡ್ರಿ, ಮಾವಿನ ಟಿಪಿ ತಿಂದ್ರೆ ಏನೇನ್ ಆಗ್ತದ, ಅವ್ರಿ ಹಿಂಗ ಆಗ್ತದ. ನೆಕ್ಸ್ಟ್ ತಲೆ ಹೋಗ್ತಾರೆ, ನೆನ್ಪಿಡಿಬೇಕು. ನೆಕ್ಸ್ಟ್ ಅದು ಬಿಡ್ತೇವ್ ನಾವು, ನಮ್ಮಲ್ಲಿ ಮಾವಿನ ಗಿಡ ಅದ, ಮಾವಿನ ಗಿಡ ಬಿಡ್ತೇವ್, ಅದು ಯಾವ್ದು ಡ್ರ್ಯಾಗನ್ ಫ್ರೂಟ್ ಅತ್ತ ಅಂದ್ರೆ ಇರೋದು ಡ್ರ್ಯಾಗನ್ ಫ್ರೂಟ್ ಇತ್ತು, ಅದ್ರ ಬಗ್ಗೆ ಹುಡುಕ್ರಿ ಇಲ್ಲ ನಾವು, ಬಟ್ ಅದು ಇರೋದು ಗಿಡದ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಆ ಇನ್ಫಾರ್ಮೇಶನ್ ಅವ್ರಿಗೆ ಇವ್ರಿಗೆ ಕಳ್ದ ಯಾಕೆ ಮಾಡಮ್ಮ ಅಂತ. ಅಂದ್ರೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಟೈಮ್ ಅದ, ಈ ಕಬ್ಬಿನ ರೋದಿನ ತಿಳ್ಕೊರ, ಅದ್ರನ್ನು ಪ್ರಯತ್ನ ಮಾಡ್ರಿ. ಕಬ್ಬಿನ ರೋದಿನ ಕ್ರಿಯೇಟ್ ಆಗತ್ತವ್ರಿ, ಕಬ್ಬಿನ ಏನೂ ಆಗತ್ತಾವ. ಸೊ ಅದು ನೋಡ್ರಿ, ನಿಮ್ಮಲ್ಲಿ ಕಬ್ಬಿನ ನೋಡು ಬರ್ರಿ. ಬಾಳೆ ಗಿಡದ ಹೇಳ್ತೇನ್ರಿ, ಬರೇ ಬಾಳೆ ಗಿಡದ ತೆಕ್ಕೋತ ಹೋದ್ರ ಬಾಳೆ ಗಿಡ ಸ್ಟೆಮ್ ಯೂಸ್ ಅದ, ಸ್ಟೆಮ್ ಪಲ್ಯ ಮಾಡ್ತಾರ, ಜ್ಯೂಸ್ ಮಾಡ್ತಾರ. ಎಷ್ಟ್ ಮಂದಿ ಮಾಡಿ, ನಿಮ್ ಊರಾಗ ಬಾಳೆ ಗಿಡ ಒಂದ್ ವಾಟರ್ ಎದ್ದಿರ್ಬೇಕಾರೆ ನಾಳೆ ನೋಡಿ ಇದೇ ಹೂವ ಅದಲ್ಲ, ಆ ಹೂವದಿಂದ ದೋಸೆ ಮಾಡ್ಬೋದು. ಸುಮ್ ಯಾರದ್ರ ಹೂವಾರೆ ಫ್ರೀ ಕೊಡ್ತಾರೆ ಎಲ್ಲರೂ, 2 ಹೂವ ತಂದು ಮನ್ಯಾಗ ದೋಸೆ ಮಾಡ್ತೀನಿ ನೋಡ್ರಿ ಹೆಂಗಿರ್ತದ ನೋಡ್ರಿ. ಆಮೇಲೆ ಗಿಡ ಕಡದ ಸ್ಟೆಮ್ ಇರ್ತದ, ಆ ಸ್ಟೆಮ್ ತಗೊಂಡ್ ದೋಸೆ ಮಾಡಿ ನೋಡ್ರಿ. ದಾಸೋಳ ಚಾ ಮಾಡಿ ನೋಡ್ರಿ. ಅಂದ್ರೆ ನಿಮ್ ಹೊಲದಾಗ ಏನದ ಅದು ಹೆಂಗ್ ಯೂಸ್ ಮಾಡ್ಬೇಕಂಬತ್ ತಿಳ್ಕೊಕ್ ಮೊಬೈಲ್ ಯೂಸ್ ಮಾಡ್ರಿ ಹೊರತು ಮೊಬೈಲ್ ಏನ್ ಇನ್ಫಾರ್ಮೇಶನ್ ಕೊಡ್ತದಲ್ಲ ಅದು ತಗೊಂಡ್ ಏನ್ ಮಾಡ್ಬೇಕಂತ ವಿಚಾರ ಮಾಡೋದಲ್ಲ. ಅದು ಯೂಸ್ ಆಗ್ತದೆ ಇಲ್ಲವಲ್ಲ, ಅದು ಹೊಸದ್ ಏನು ಇರಲ್ದಾರಿ ಯೂಸ್ ಆಗ್ತದೆ. ಬಟ್ ನೀವು ಆಲ್ರೆಡಿ ಒಕ್ಕಲ್ತನ ಮಾಡ್ಬೇಕು, ಒಕ್ಕಲ್ತನದಾಗ ಇದ್ದಾಗ ಇದೆಲ್ಲ ಆಗ್ಯದ್ರಿ, ನಾವ್ ಹೊಲ್ದಂದ ಎಲ್ಲಾ ಕಲ್ತಿದ್ದೇವೆ, ಎಲ್ಲಾ ಪರ್ಫೆಕ್ಟ್ ಇದ್ದೇವೆ, ಈಗ ಹೊಸ ಏನೋ ತಿಳ್ಕೊಬೇಕಾಗ್ಯದ ಅಂದ್ರೆ ಅವಾಗ ಹೊರಗೆ ಬರ್ರಿ. ಅದು ಆಲ್ರೆಡಿ ನಿಮ್ಮಲ್ಲಿ ಎಲ್ಲ ಇನ್ನ US ತಿಳ್ಕೊಕ್ ಆಗಲ್ಲ, ಅದಕ್ಕೆ ಅದು ವಿಚಾರ ಮಾಡ್ರಿ. ಆಮೇಲೆ ಪ್ರಾಬ್ಲಮ್ ಬಂದಾಗಿಂದ ಪ್ರಾಂಪ್ಟ್ ಮಾಡೋದು ಕಲಿಬೇಕು. ಈಗ ಏನದ, ನಂಗೆ ಇದು ಹಿಂದಕಿನವ್ರು ಏನ್ ಮಾಡ್ತಿದ್ರು, ಹಿಂದಕಿನವ್ರಿ ಅವಾಗ ಭಾಳ ನಂಗ ಹುಡುಕಿದ ಹಂಗೆ ಚಾಟ್ GPT ಏನ್ ಮಾಡ್ತೀನಿ ನಾ ಯೂಶಲಿ ಅಂದ್ರೆ ಹಂಗ್ ಮಾಡ್ತೈತೆ. ಏನಾಯ್ತು, ಹಿಂದಕ್ ಮಳಿ ಇರಲ್ದಾಗ ಏನ್ ಮಾಡಿರು, ಹಿಂದಕ್ ಈ ಗಿಡದಿಂದ ಏನ್ ಮಾಡಿರು, ಇದು ಹಿಂಗ. ಈಗ ಉದಾಹರಣೆ ತೊಗರ್ಯಾಗ ಜೋಳ ಹಾಕ್ತಿರಿ, ಯಾಕೆ ಹಾಕ್ತಿವ್ರಿ, ಹಕ್ಕಿಗಳು ಬರ್ತಾವ ಒಂದ್ ಕಾರಣ ರೀ. ಭಾಳ ಮಂದಿಗೆ ಅದ ದನಗಳಿಗೆ ಮೇವು ಮತ್ತೆ ಹಾಕ್ತಿದ್ರತ್ತ ಬಿಟ್ಟಾರಿ, ಟ್ರ್ಯಾಕ್ಟರ್ಲೆ ಬಿತ್ತಿರ್ತಿದಾರಿ, ಎತ್ತುಗಳಿಲ್ಲ, ಯಾಕೆ ಬಿಡ್ಬೇಕಂತ. ಬಟ್ ಇನ್ನೊಂದ್ ಏನತ್ರಿ, ಜೋಳಕ್ ಇರುಗಳು ಬರ್ತಾವ. ಇರುಗಳ ಸಂಖ್ಯೆ ಕಮ್ಮಿ ಆಗ್ಯಾವ ಹೆಚ್ಚಿಗೆ ನಿಮ್ ಹೊಲ್ದಾಗ, ಸತ್ತದ ಇರುಗಳೇ ಇಲ್ಲ. ಇರುಗಳು ಏನ್ ಮಾಡ್ತಾವ ನಿಮ್ ಭೂಮಿಗೆ,
ಇರುಗಳು ಏನ್ ಮಾಡ್ತಾವಪ್ಪ ಅಂದ್ರ ಭೂಮಿ ಒಳಗ್ ಕೆದರ್ತಾವ್ರಿ. ಈ ಜ್ವಾಳ ಸುತ್ತಮುತ್ತ ಹಿಂಗ್ ಗೂಡ್ ಕಟ್ತಾವ್ ನೋಡ್ರಿ, ಅದು ಮಣ್ಣ್ ಕೆದರಿ 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 ಮ್ಯಾಗ ಬರ್ತಾವ. ಪೂರಾ ಸೇತು ಮಳಿ ಬಂದಾಗ ಏನಾಯ್ತು, ನೀರ್ ಇತ್ತು. ನೀರ್ ಒಂದ್ ಅರ್ಧ ಫೀಟ್ 1 ಫೀಟ್ ಎಕ್ಸ್ಟ್ರಾ ಹೋಗ್ತಾವ ಒಳಗ, ಮತ್ ತೊಗರಿ ಅವ್ರಸ್ಕೊತದ. ಈಗ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಪೂರಾ ಪ್ಯಾಕ್ ಅದ, ನೀರ್ ಒಳಗ್ ಹೋಗಲ್ಲ, ಹರಿದ್ ಹೋಗ್ತದ. 2 ದಿವಸ ಮಳಿ ಬಂದ್ 2 ದಿವಸ ಮತ್ ತೊಗರಿ ಒಣಗ ಶುರು ಆಗ್ತದ. ಹೇಳ್ರಿ ಹಸಿನೇ ಆಡ್ತದೆ, ಹಸಿ ಹೆಂಗ್ ಉಳಿತದ್ರಿ? ಅದಕ್ಕೆ ತೊಗರಿ ಎದಕ್ ಜ್ವಾಳ ಎದಕ್ ಹಾಕ್ತಿರ ಅಂಬರ್ ಅರ್ಥ ಮಾಡ್ಕೋಬೇಕು. ಇದು ಗೊತ್ತಾಗಿದ್ರೆ ಅವಾಗ ಕೇಳೋಣ ಚಾರ್ಜ್ ಬಿಡಿ, ಜ್ವಾಳ ಎದಕ್ ಹಾಕ್ತಿರಪ್ಪ ಅಂತ. ಇದನ್ನೊಂದು ಉತ್ತರ ಸಿಗ್ತದ. ಸೊ ಅದಕ್ಕೆ ಜ್ವಾಳ ಎದಕ್ ಹಿಂಗ್ ಈ ರೀತಿ ತಿಳ್ಕೊತೋದಾಗ ಗೊರ್ಲಿ ಸಹಿತ ಹೇಳ್ತಾರ್ರಿ. ಬರೀ ಇರು ಗೊರ್ಲಿ ನಮ್ಗೆ ಹಾಳು ಮಾಡ್ತಾವ. ಗೊರ್ಲಿ ಒಣಗಿ ಕಟ್ಟಿಗೆ ಎಷ್ಟೇ ತಿಂತಾವತ್ತ, ಹಸಿಗೆ ಕಟ್ಟಿಗೆ ತಿನ್ನಲ್ಲ, ಮುಟ್ಟಲ್ಲದು. ಈಗ ಒಣಗಿ ಕಟ್ಟಿಗೆ ನಾವು ತೊಗರಿ ಇರ್ತಾವ ಕಟ್ಟಿಗೆ ಹೊಲದಾಗ, ಕಬ್ಬಿನ ಹೊಲದ ಗೊರ್ಲಿ ಇದ್ರಿ. ಗೊರ್ಲಿಲಿಂದ ಆಫ್ರಿಕಾದ ಒಂದ್ ಎಕ್ಸಾಂಪಲ್, ಗೊರ್ಲಿಲಿಂದ ಹೊಲ ಲಾಭ ಮಾಡ್ಕೊಂಡ್ರತ್ತ. ಹಾ ರೀ, ಅದಕ್ಕ ಹಂಗ ಅದು ಇವೆಲ್ಲ ನಾವ್ ಎಣ್ಣೆ ಹೊಡೆದು ಗೊರ್ಲಿನ ಹೋಗ್ಯಾವ. ಈ ಗಿಡ ಇವೆಲ್ಲ ಆದ್ರೆ ಲಾಭ ಜೇನುಳ ಬರ್ತಾವ. ಈಗ ನೀವು ಆಫ್ರಿಕಾದಾಗ ಬಾರ್ಡರ್ ಜೇನುಳ ಕಟ್ಟಕತ್ತಾರತ್ರಿ, ಅಂದ್ರೆ JNW ಬಾರ್ಡರ್ ಸಲುವಾಗಿ. ಈ ನಮ್ಮಲ್ಲಿ ಏನಾಗ್ತಾವ, ಸುತ್ತಮುತ್ತ ಇದ್ದು ಅಂದ್ರ ಈಗ ಹಂದಿ ಮೂಸ್ಕೋತ್ ಬರ್ತಾವ. ಮೂಸ್ಕೋತ್ ಬಂದಾಗ ಇರುವ 4 ಹೊಲ ಹೋದ ಅಂದ್ರ ಆನಿ ಸಲ ಉದಾಹರಣೆ ಹೇಳ್ತೀರಿ. ಸಣ್ಣವರಿದ್ದಾಗ ಆನಿಗೆ ಮೂವಿನಾಗ ಸಂಡಿಲ್ದಾಗ ಹೋದ ಅಂದ್ರ ಇದು ಮಾಡ್ತಾವ, ಹಂಗ ಹಿಂಗತಿ. ಸೊ ಹಂಗ ಈ ಹಂದಿ ಮೂಸ್ಕೋತ್ ಬಂದಾಗ ಒಂದ್ 8-10 ಕೆಂಪೂರು ಮೂವಿನಾಗ ಹೋದ 4-5 ದಿವಸ ಕಡೆ ಬರಲ್ಲ, ತ್ರಾಸ ಆಗ್ತದ. ಬೇಡಪ್ಪ ಆತ ನಿಮ್ ಹೊಲ ಹಂದಿಲಿಂದ ಸೇಫ್. ಹಕ್ಕಿಗಳು ಬರ್ತಾವ, ಹಕ್ಕಿಗಳಿಂದ ಮಂಗ್ಯ ಕಂಟ್ರೋಲ್ ಆಗ್ತಿ ಅಂತ ಹೇಳ್ತಾರೆ. ನಂಬ್ತೇವ ನಾವು. ಈಗ ನಮ್ಮ ವಯಸ್ಸಿಗಾರ ನಂಬಬ್ಲೇ ಇಲ್ಲ. ಹಕ್ಕಿಗಳೆಲ್ಲಿ ಮಂಗ್ಯಗಳೆಲ್ಲಿ ಯಾಕ? ಹದ್ದುಗಳು ಕಮ್ಮಿ ಆಗ್ಯಾವ. ಯಾವಾಗ ಎಣ್ಣೆ ಹೊಡಿಗತ್ತಿದವ್ರಿ, ಹುಳುಗಳು ಸಾಯಗತ್ತಾವ. ಹುಳುಗಳು ತಿಂದಂತ ಹಕ್ಕಿಗಳು ಸಾಯಗತ್ತಾವ. ಈ ಹಕ್ಕಿಗಳ ಮೇಲೆ ಹದ್ದುಗಳು ತಿಳ್ಗತ್ತಾವಲ್ಲ, ಅವು ಹದ್ದುಗಳು ಸತ್ತಾವ. ಅದಕ್ಕೆ ಈಗ ಅಮೆರಿಕಾದಿಂದ ಫಾರಿನ್ ಫಂಡಿಂಗ್ ಆಗತ್ತ, ವಲ್ಚರ್ ಉಳಿಸ್ಬೇಕು ಅಂತ ಹೇಳಿ. ಯಾವಾಗ ಅವೆಲ್ಲ ಉಳಿಬೇಕಾದ್ರೆ ನಮ್ಗೆ ಗಿಡಗಳು ಬೇಕು. ಗಿಡಗಳು ಬಂತು ಅಂದ್ರೆ ಆಟೋಮೆಟಿಕ್ ನಮ್ ಜನರು ಮತ್ತೆ ಹಕ್ಕಿಗಳು ಬರ್ತಾವ, ಮಂಗ್ಯಗಿನ ಕಾಟ ಕಮ್ಮಿ ಆತು, ಹಂದಿ ಕಾಟ ಕಮ್ಮಿ ಆತು. ಅದಕ್ಕೆ ನಾವು ಭಾರತೀಯ ಕೃಷಿ ಪದ್ಧತಿ ಏನಿತ್ತಲ್ಲ, ನಮ್ಮಲ್ಲಿ ಲಿವ್ ಅಂಡ್ ಲೆಟ್ ಲಿವ್ ಅಂದ್ರೆ ನಾವು ಬದುಕಿ ಇನ್ನೊಬ್ರು ಬದುಕೋತೇವೆ. ಈಗ ಹೇಳಿರಲ್ಲ ಹಂಗ ಕೋಳಿಗಳಿಗೆ ಎಲ್ಲರೂ ಎಷ್ಟು ಮಂದಿ ಕೇಳಿದ್ರೆ ಕೋಳಿ ಮಾಡೋ ಮುಂಗ್ಲಿ ಬರ್ತಾವ್ರಿ. ಯಾರ್ಯಾರು ಕೋಳಿ ಸಾಕ್ಯಾರಲ್ಲ, ನಾ ಇಲ್ಲಿ ಲಿಂಗಸೂರ್ ತನಕ ಹೋಗಿನ್ರಿ, ಯಾದಗಿರಿ ತನಕ ಹೋಗಿನಿ, ಸರ್ವೆ ಮಾಡಕ್ ಹೋದಾಗ ಒಂದು ಪ್ರಾಜೆಕ್ಟ್ನಾಗ ಮಾಡಕ್ ಹೋದಾಗ ಒಂದ್ ಬಾದಾಮ್ ಗಿಡ ಇತ್ತು. ಆ ಬಾದಾಮ್ ಗಿಡದಾಗ 200 ಕೋಳಿ ಇದ್ದ ಹೆಣ್ಮಗಳು. ಅವ್ರಿಗೆ ಕದ ಮುಂಗ್ಲಿ ಹೋತಾರಿ 8-10 ತಿತ್ತಾವ, ಏನ ಮನೆ ಬರತ್ತಂತ ಎಷ್ಟು ಸರಿ ಹೇಳ್ತಾರ. ನಾವ್ ಸಾಕಲ್ದವ್ರು ಇಲ್ರಿ ಮುಂಗ್ಲಿ ಸಲ ಬಿಟ್ಟೇನ್ರಿ, ಇಲ್ಲಂದ್ರ ನಾನು 1000 ಕೋಳಿ ತರವನೇ ಇದ್ರಿ. ಆಕಳ ತರ್ಬೇಕ ಇಲ್ರಿ, ನಮ್ಗ ಆಕಳ ಹಿಂಡಕ್ ಬರಲ್ರಿ, ನಮಗ ಮಂಚ ಇದಾಗಲ್ಲ, ಹಿಂಗ ಅಂದ್ರೆ ಮಂದಿ ಇಲ್ಲ. ನಾವ್ ಇಲ್ರಿ ಹಾಲೇ ಮಾರೋದಾಗಲ್ರಿ, ನಮ್ ಊರಾಗ ಡೈರಿ ಇಲ್ಲ, ಕಟ್ಟಿ ಏನ್ ಮಾಡ್ರಿ, ಉಣಾದರೆ ಇಲ್ಲ. ಎಲ್ಲ ಮಾವಿನ ಗಿಡ ಕಟ್ಟಿದ್ರೆ ಇಲ್ರಿ, ಬಾಲ್ಯನ್ ಕಾಟ ಅದ. ಅದಕ್ಕೆ ದಯವಿಟ್ಟಿದೆ ಅಂತ ಕ್ರೀಡೆ. ಅದಕ್ಕೆ ನೆಕ್ಸ್ಟ್ ಏನದ, ಒಂದು ಬೆಳೆ ವೈವಿಧ್ಯತೆ ಅದ. ಇನ್ ಬೆಳೆ ವೈವಿಧ್ಯತೆ ಅಂದ್ರೆ ಬೇರೆ ನಮಗ್ ತಿಳ್ಕೊಂಡಂತ ಒಂದ್ 8 ಬೆಳೆ ಅಲ್ರಿ, 15-20 ಬೆಳೆ ಹಾಕ್ತಿರಿ. ತೊಗರಿ, ಹೆಸರ, ಉದ್ದ. ಇದು ಬಿಟ್ಟು ನಿಮ್ ಹೊಲ್ದಾಗ ಏನೋ ಬೆಳಿಗತ್ತವ. ಎಷ್ಟು ಮಂದಿ ಹುಲ್ಲುಗಳು ಅಂದ್ರೆ ಎಷ್ಟು ಲಿಸ್ಟ್ ಮಾಡ್ತೀರಿ ನೀವು? ಬೆಳಿಗ್ಗೆ ಹುಲ್ಲಿಗೆ ಲಿಸ್ಟ್ ಮಾಡಿದ್ರೆ ಹುಲ್ಲು ಹೆಚ್ಚಿಗೆ ಮಾಡ್ತೀರಿ, ಬೆಳೆ ಹೆಚ್ಚಿಗೆ ಮಾಡ್ತೀರಿ. ಹುಲ್ಲು ಹೆಚ್ಚಿಗವ, ಬೆಳೆ ಕಮ್ಮವ. ಆದ್ರ ಹುಲ್ಲುಗಳು ಬೆಳೆ ಆಗ್ಬೋದ? ಎಷ್ಟು ಹುಲ್ಲುಗಳು ಬೆಳೆ ಆಗ್ತಾವ. ಹಿಂಗೆ ನಾವು ಫಸ್ಟ್ ಕಳೆಗಳಿಂದ ಆಹಾರ ತಗೊಂಡು ಹೋಯ್ದು ಇಲ್ಲಿ ಒಂದ್ ಕಡೆ ಕೂತಾಗ ಹೆಣ್ಮಗಳು ಹೇಳಿರ್ಬೇಕು, ಹಿಂದಕ್ ನಾವು ಕೂಕ್ಕೊಂಡು ಬದುಕಿದೇವ ತಮ್ಮ, ನಿಮ್ಗೆ ಇವತ್ತು ಆಲೂಗಡ್ಡಿ ಟೊಮೆಟೊ ಸಿಗ್ಲಿಕ್ಕತ್ತದ ಅಂತ ಹೇಳಿ. ಅದು ನಮ್ ಪ್ರೌಂಟ್ ಮಾಡ್ತಾವ. ಹೌದಲ್ಲಪ್ಪ, ಆಕಿ ಕುಕ್ ಸಿಗಲ್ದಕ್ ಉಂಡಾರೋ ಅಥವಾ ಅದೇ ಚಲೋ ಉಂಡಾರೋ ಮತ್ತೆ ನಾವೇನ್ ತಿಳ್ತೀವಿ, ಸಿಗಲಕ್ ಉಂಡಾರತ್ತ ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಕುಕ್ಕಿನ ಲಾಭ ತಿಳ್ಕೊಂಡಾಗ ಗೊತ್ತಾಯ್ತು ಅವರೇ ಶ್ರೇಷ್ಠ ಇತ್ತು, ಅದಕ್ಕೆ ಉಂಡಾರತ್ತೆ ನೋಡ್ರಿ. ಅವಾಗ ಹನುಮಾನ್ ಚಾಲಿಸಿದಾಗ ಹೇಳ್ತಾರ, ಸೂರ್ಯನಿಂದ ಭೂಮಿಗೆ ಎಷ್ಟು ಡಿಸ್ಟೆನ್ಸ್ ಅದ. ಅಷ್ಟು ಗೊತ್ತಿದ್ದವ್ರಿಗೆ ಅಮೆರಿಕದಾಗ ಆಲೂಗಡ್ಡಿ ಗೊತ್ತಿರ್ಲಿಲ್ಲ, ನಮ್ ದೇಶದಾಗ ಟೊಮೆಟೊ ಗೊತ್ತಿರ್ಲಿಲ್ಲ. ಟೊಮೆಟೊದಾಗ 1000 ವೆರೈಟಿ ನಮ್ ಇಂಡಿಯಾದಾಗ ಅವ, ಬದ್ನಿದಾಗ 1000 ವೆರೈಟಿ ಅವ, ಬೆಂಡಿದಾಗ ಅವ, ಗೋಧಿದಾಗ ಅವ. ಅಷ್ಟು ವೆರೈಟಿ ಗೊತ್ತಿದ್ದವ್ರಿಗೆ ಆಲೂಗಡ್ಡಿ ಒಂದು ಗೊತ್ತಿರ್ಲಿಲ್ಲ. ಹೆಚ್ಚಿಗೆ ಉಣಷ್ಟು ಅದು ಸಿಗಷ್ಟು ಉಣ್ತೀರಿ, ಅದನ್ನ ಗಡ್ಡಿ ಕಾಣಿಸಲ್ಲ ಉಣ್ತೀರಿ. ಸೊ ಅವಾಗ ಅವ್ರ ಕೇಳೋಣ, ನಾನ್ ಮಾಡ್ದ ಕುಕ್ಕಿನ ಲಾಭ ತಿಳ್ಕೋದು. ಕುಕ್ ಅದು ಒಂದ್ ವಿಡಿಯೋ ಮಾಡ್ದ, ಫೋಟೋ ಬಿಟ್ಟ. ಆಮೇಲೆ ಹೇಳ್ಬೇಕು ಇದ್ರಲಿಂದ ಶಿವಮೊಗ್ಗದಾಗ ಮುತ್ತಿ ಅನ್ನತ್ತ ಕುಕ್ ಪಲ್ಯ ಮಾರ್ತಾರತ್ತೆ. ಆಮೇಲೆ ಕೇರಳದಿಂದ ಫೋನ್ ಬರ್ಲತ್ತ ನನಗ, ಅದು ಏನದು, ಇಲ್ರಿ ನಮ್ಮಲ್ಲಿ ಇಲ್ಲೆಲ್ಲ ಅವೆಲ್ಲ ತರಕಾರಿ ಮಾಡಿ ಮಾರ್ತೇವೆ ಹೋಗ್ತೇವೆ. ಬೆಂಗಳೂರಿಂದ ಬಂತು ಫೋನ್, ನನಗೆ 1 ಟನ್ ಬೀಜ ಕಳಿಸ್ತೀರೇನ್ರಿ ಅಂತ. ಅಂದ್ರೆ ಆ ರೀತಿ. ಅದಕ್ಕೆ ನನ್ನ ಕುಕ್ ಎಷ್ಟು ಮಂದಿ ಹೊಲ್ದಾಗಿದ್ದಾಗ ಕುಕ್ ಎಷ್ಟು ಮಂದಿ ಊಟ ಮಾಡ್ತೇವೆ? ವಾರಕ್ಕೊಂದ್ಸಲ ಹೋಗ್ರಿ ಅಂದ್ರ ಬರ್ರಿ ಅಂದ್ರ ಮತ್ 500-600 ರೂಪಾಯಿ ನಿಮ್ದು ಉಳಿತು. ಕಿಡ್ನಿಗೆ ಹೇಳ ಮಾಡೋದಂತ ಔಷಧ ಹತ್ರ ಕುಕ್ಕ ಕಿಡ್ನಿಗೆ ಹೇಳ ಮಾಡೋದಂತ ಔಷಧ. ಹಂಗ ಇಂಥವ್ ನಾವು ಸ್ಟೋರಿ ಒಂದ್ ಕುಕ್ ಹೇಳ್ದ ನಿಮ್ಗೆ. ಇಂಥವ್ ಯಾವ್ದು ಹೇಳ್ರಿ, ನೆಗ್ಗಿ ಮುಳೆ ಹೇಳ್ರಿ, ಇಂಥ ನಿಮ್ಮಲ್ಲಿ ಯಾವ್ದು ಹುಲ್ಲು ಹೇಳ್ರಿ, ಅದ್ರದ್ದು ಹೇಳ್ತೀನಿ ನಾನು. 70 ಹುಲ್ಲುಗಳು ನಾವು ಲಿಸ್ಟ್ ಮಾಡಿದ್ವಿ. ಟೋಟಲ್ 200 ಸಸ್ಯಗಳು ಲಿಸ್ಟ್ ಮಾಡಿದ್ವು. ಅದ್ರೊಳಗೆ ಹುಲ್ಲುಗಳೇ 70 ಲಿಸ್ಟ್ ಮಾಡಿದ್ವಿ, 70-80. ಆಮೇಲೆ ಎಷ್ಟೋ ಹುಲ್ಲುಗಳು ಪೆಸ್ಟ್ ರಿಪೆಲೆಂಟ್ ಆಗ್ತಾವ್ರಿ. ವೀಡ್ಸ್ ಆರ್ ದಿ ಗಾರ್ಡಿಯನ್ಸ್ ಆಫ್ ದಿ ಸಾಯಿಲ್ ಅಂತ ಪುಸ್ತಕ ಅದ. ಅದ್ರೊಳಗೆ ಹುಲ್ಲಿನ ಉಪಯೋಗ ಏನೋ ಅಂತ ಹೇಳಿ ಬರ್ದಾರ. ನಾವು ಹುಲ್ಲು ಯಾವ್ದು ಅಂಬ ತಿಳ್ಕೊಬೇಕು, ಎಷ್ಟು ಹಾನಿ ಮಾಡ್ತಾ ತಿಳ್ಕೊಬೇಕು.
ಅದಕ್ಕೆ ನಿಮ್ದು ಇವತ್ತಿನ ದಿವಸ ಏನಾರ ನೀವು ಕಲ್ಕೊಂಡು ಹೋದ್ರಿ ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ ಅದ್ರ ನೆಕ್ಸ್ಟ್ ಏನಾರ ಅಂದ್ರೆ ಇನ್ನೊಂದು ವಿಷಯ ನೀವು ಕಲ್ಕೊಂಡು ನಿಮ್ ಹೊಲ್ದಾಗ ಯಾವ್ದು ಹುಲ್ಲಿಲ್ಲ, ಯಾವ್ದು ಹುಲ್ಲು ಗಿಡ ಅದಲ್ರಿ, ಯಾವ್ದು ಗಿಡ ನಿಮ್ದು ಹುಲ್ಲು ಅಲ್ಲಿ ಮುಂದೆ ಅವನು ಬೆಳಿನೇ ಅವ. ಅದಕ್ಕ ಹುಲ್ಲುಗಳಿಗೆ ಎಂದು ಕಸ ತಂದ್ಕೊಬೇಡ್ರಿ ಅವಕ್ಕ, ಓಕೆನೋ ಬೆಳೆ ತಂದ್ಕೊ. ಒಂದ್ ನಿಮಿಷ ಮತ್ತೆ